ಪ್ರೈಸ್ ಲಾರ್ಡ್ ಎವ್ರಿವನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜೀವನದ ವಾಕ್ಯ 27ನೇ ದಿನಕ್ಕೆ ಸ್ವಾಗತ. ಈ ದಿನದ ವಾಕ್ಯ ಭಾಗವನ್ನು ನಾವು ನೋಡಿಕೊಳ್ಳೋಣ. 50ನೇ ಕೀರ್ತನೆ 15ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಈ ರೀತಿಯಾಗಿ ಹೇಳುತ್ತದೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ಬಿಡಿಸುವೆನು, ಆಗ ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ನೋಡುವಾಗ ದೇವರೇನೆಂದರೆ ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಅದೇನಂತ ನೋಡುವಾಗ, ನೀವು ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನನಗೆ ಪ್ರಾರ್ಥನೆ ಮಾಡಿರಿ, ನಾನು ನಿಮ್ಮನ್ನು ಬಿಡಿಸುವೆನು, ಬಿಡಿಸಿದ ನಂತರ ನೀವು ನನ್ನನ್ನು ಕೊಂಡಾಡುವಿರಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ನಮ್ಮ ಜೀವಿತಗಳಲ್ಲಿ ನೋಡುವಾಗ ಪ್ರತಿಯೊಬ್ಬರೂ ಸಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾರೆ, ದುಃಖದ ಪರಿಸ್ಥಿತಿಯನ್ನು ಹಾದು ಹೋಗ್ತಾರೆ, ಸಂಕಷ್ಟದ ಪರಿಸ್ಥಿತಿಯನ್ನು ಪ್ರತಿಯೊಬ್ಬರೂ ಸಹ ಹಾದು ಹೋಗ್ತಾರೆ. ಇಲ್ಲಿ ದೇವರ ವಾಕ್ಯ ಏನಂದರೆ ನಮಗೆ ಒಂದು ವಾಗ್ದಾನವನ್ನು ಕೊಡ್ತಾ ಇದೆ. ನೀವು ನಿಮ್ಮ ಕಷ್ಟದಲ್ಲಿ ನನಗೆ ಮೊರೆ ಇಡ್ರಿ, ನನ್ನನ್ನು ಬೇಡಿಕೊಳ್ಳ್ರಿ, ಪ್ರಾರ್ಥನೆ ಮಾಡಿರಿ, ನಾನು ನಿನಗೆ ಬಿಡಿಸುವೆನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯರೇ. ಯಾಕೆಂದರೆ ದೇವರ ವಾಕ್ಯ ಅದು ಎಂದಿಗೂ ಸಹ ಸುಳ್ಳಾಡುವುದಿಲ್ಲ. ದೇವರ ಬಾಯಿಂದ ಬಂದಂಥ ಪ್ರತಿಯೊಂದು ಮಾತುಗಳು ಸಹ ಅದರಲ್ಲಿ ಜೀವವಿದೆ. ಆತನ ವಾಕ್ಯದಲ್ಲಿ ಜೀವವಿದೆ. ಆತನು ಹೇಳಿದಂಥ ಪ್ರತಿಯೊಂದು ಮಾತುಗಳು ಸಹ ಸತ್ಯವಾದಂತಹ ಮಾತುಗಳಾಗಿದೆ. ದೇವರು ಎಂದಿಗೂ ಸಹ ಸುಳ್ಳನ್ನು ಆಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆತನು ನೀತಿವಂತನು ಮತ್ತು ಸತ್ಯವಂತನು, ಆತನು ನಂಬಿಗಸ್ತನು. ಆತನು ಏನು ನುಡಿಯುತ್ತಾನೋ ಅದನ್ನೇ ಆತನು ಮಾಡುವಾತನಾಗಿದ್ದಾನೆ ಪ್ರಿಯರೇ. ಈ ವಾಕ್ಯವನ್ನು ಓದುವಾಗ ಅನೇಕ ಜನರು ಏನಂದರೆ ಅನುಮಾನ ಪಡ್ತಾರೆ. ನಿಜವಾಗಿಯೂ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನ ಕಷ್ಟದಿಂದ ಬಿಡಿಸ್ತಾನಾ ಅಥವಾ ಇಲ್ವಾ? ಅನುಮಾನದಿಂದ ಅವರು ಪ್ರಾರ್ಥನೆ ಮಾಡ್ತಾರೆ, ಅನುಮಾನದಿಂದ ದೇವರನ್ನು ಬೇಡಿಕೊಳ್ತಾ ಇರ್ತಾರೆ. ಆದರೆ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಷ್ಟ ಕಾಲದಲ್ಲಿ ನನಗೆ ನೀವು ಮೊರೆ ಇಡ್ರಿ, ಪ್ರಾರ್ಥನೆ ಮಾಡಿರಿ, ನಾನು ನಿನಗೆ ಬಿಡಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ನಮಗೆ ಹೇಳುತ್ತದೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಯಾರೇ ಆಗಿರ್ಬೋದು, ನೀವು ಈ ದೇವರ ವಾಕ್ಯವನ್ನು ನಾವು ನಂಬುವವರಾಗಿರೋಣ. ಯಾಕೆಂದರೆ ದೇವರು ಎಂದಿಗೂ ಸಹ ಸುಳ್ಳಾಡುವುದಿಲ್ಲ. ಆತನು ಒಂದು ವೇಳೆ ಹೇಳಿದರೆ ನಾನು ನಿಮ್ಮನ್ನು ಬಿಡಿಸ್ತೇನೆ ಅಂತ ಹೇಳಿದರೆ ಆತನು ಬಿಡಿಸ್ತಾನೆ. ನಾನು ನಿನ್ನನ್ನು ಪೋಷಿಸ್ತೇನೆ ಅಂತ ಹೇಳಿದರೆ ಆತನು ಪೋಷಣೆ ಮಾಡ್ತಾನೆ. ನಾನೇ ನಿಮ್ಮನ್ನು ಕೇಡಿನಿಂದ ಅಪಾಯದಿಂದ ತಪ್ಪಿಸ್ತೇನೆ ಅಂತ ದೇವರು ಹೇಳಿದರೆ ಆ ಕಾರ್ಯವನ್ನು ಆತನು ಮಾಡೇ ಮಾಡ್ತಾನೆ. ಯಾಕೆಂದರೆ ಆತನೆಂದಿಗೂ ಸುಳ್ಳಾಡುವಂತಹ ದೇವರಲ್ಲ. ಆತನ ವಾಗ್ದಾನ ಮಾಡಿದಂಥ ದೇವರು ಅದನ್ನು ಆತ ನೆರವೇರಿಸ್ತಾನೆ. ಆದರೆ ನಾವು ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡುವಾಗ, ನಂಬಿಕೆಯಿಂದ ಮೊರೆ ಇಡುವಾಗ, ನಂಬಿಕೆಯಿಂದ ಬೇಡಿಕೊಳ್ಳುವಾಗ, ದೇವರೇ ನನ್ನನ್ನು ಬಿಡಿಸ್ತೀಯಾ, ನನಗೆ ಸಹಾಯ ಮಾಡೇ ಮಾಡ್ತೀಯಾ, ನನ್ನನ್ನು ರಕ್ಷಣೆ ಮಾಡೇ ಮಾಡ್ತೀಯ ಎಂಬುದಾಗಿ ನಾವು ನಂಬಿಕೆಯಿಂದ ಆತನಲ್ಲಿ ಮೊರೆ ಇಡುವಾಗ, ಪ್ರಾರ್ಥಿಸುವಾಗ, ಖಂಡಿತವಾಗಿಯೂ ದೇವರು ನಮ್ಮನ್ನು ಪ್ರತಿಯೊಬ್ಬರೂ ಸಹ ನಮ್ಮ ಕಷ್ಟಗಳಿಂದ, ಸಂಕಷ್ಟಗಳಿಂದ, ವೇದನೆಯಿಂದ, ದುಃಖದಿಂದ ಆತನು ನಮ್ಮನ್ನು ಬಿಡಿಸಿ ನಮ್ಮನ್ನು ಕಾದು ಆತನು ನಡೆಸುವಾತನಾಗಿದ್ದಾನೆ ಪ್ರಿಯನೇ. ಆತನು ಎಂದಿಗೂ ಸಹ ಸುಳ್ಳಾಡುವುದಿಲ್ಲ. ಯಾಕೆಂದರೆ ಆತನು ಸತ್ಯ ದೇವರಾಗಿದ್ದಾನೆ, ಸತ್ಯವುಳ್ಳಂಥ ದೇವರಾಗಿದ್ದಾನೆ, ಆತನು ಸತ್ಯವಂತನಾಗಿದ್ದಾನೆ. ಆತನು ಎಂದಿಗೂ ಸಹ ಸುಳ್ಳಾಡುವುದಿಲ್ಲ. ಆತನು ನಂಬಿಗಸ್ತನಾದ ದೇವರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಸೊ ಒಂದು ವೇಳೆ ನೀವು ಯಾವ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ರೂ ನನಗೆ ಗೊತ್ತಿಲ್ಲ, ಯಾವ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ರೂ ನನಗೆ ಗೊತ್ತಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ನೀವು ದೇವರ ವಾಕ್ಯ ಹೇಳಿದ ಹಾಗೆ ನೀವು ದೇವರಲ್ಲಿ ಮೊರೆ ಇಡ್ರಿ, ದೇವರಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರೇ, ನನ್ನ ಪರಿಸ್ಥಿತಿ ಇದು, ನನ್ನ ಕಷ್ಟ ಇದು, ನನ್ನ ಮೊರೆಯನ್ನು ಕೇಳು, ನನ್ನ ಪ್ರಾರ್ಥನೆಯನ್ನು ಕೇಳು, ನನ್ನನ್ನು ಈ ಕಷ್ಟದಿಂದ, ಸಂಕಷ್ಟದಿಂದ ಬಿಡಿಸು ಅಂತ ನೀವು ನಂಬಿಕೆಯಿಂದ ದೇವರಾದ ಯೇಸು ಕ್ರಿಸ್ತನಲ್ಲಿ ಬೇಡಿಕೊಳ್ಳುವಾಗ ಆತನು ಖಂಡಿತವಾಗಿಯೂ ನಿಮ್ಮ ಮೊರೆಯನ್ನು, ನಿಮ್ಮ ಪ್ರಾರ್ಥನೆಯನ್ನು ಆತನು ಕೇಳಿ ಖಂಡಿತವಾಗಿಯೂ ನಿಮ್ಮನ್ನು ಬಿಡಿಸುವಾತನಾಗಿದ್ದಾನೆ. ಆಮೇನ್. ಸೊ ಅದಕ್ಕಾಗಿ ನಾವು
ದೇವರ ವಾಕ್ಯವನ್ನು ಓದುವುದು ಮಾತ್ರವಲ್ಲದೆ ಅದನ್ನು ಬಲವಾಗಿ ಹಿಡಿದುಕೊಂಡು ಅದನ್ನು ನಂಬಿ ಅದೇ ರೀತಿಯಾಗಿ ನಾವು ಪ್ರಾರ್ಥಿಸುವಾಗ ದೇವರ ವಾಕ್ಯವು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಆಮೇನ್. ಸೊ ದೇವರು ಈ ಒಂದು ವಾಕ್ಯವನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.